ಡಮ್ಮಿ ಪೀಸ್ ರೆಡ್ಮಿ ಮಾಡ್ಬೋದಾ? ಮಾಡಿ. ಇದು ಬ್ಲ್ಯಾಕ್. ನೆಕ್ಸ್ಟ್ ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್. ಇದು ದೀಪಾವಳಿ ಹಬ್ಬದ ವ್ಲಾಗ್. ಹಬ್ಬ ಅಂತ ಹೇಳಿ ಯಾವುದೋ ಅಂಗಡಿಯಿಂದ ವಿಡಿಯೋ ಮಾಡ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ಹಬ್ಬದ ದಿನ ನಾವು ಕ್ರೋಮ ಶಾಪ್ ಹತ್ರ ಬಂದಿದ್ವಿ. ಯಾಕೆ ಅಂದರೆ ಫೋನ್ ತೊಗೊಳ್ಳೋಣ ಅಂತ. ನಾವು ಆಲ್ಮೋಸ್ಟ್ ಒಂದು 5-6 ತಿಂಗಳಿಂದ ಫೋನ್ ತೊಗೋಬೇಕು ಅಂತ ಯೋಚನೆ ಮಾಡ್ತಿದ್ವಿ ಅಲ್ವಾ. ಅದಕ್ಕೆ ದೀಪಾವಳಿ ಹಬ್ಬಕ್ಕೆ ಆಫರ್ ಇದೆ ಅಂತ ಹೇಳಿ ಕ್ರೋಮ ಶಾಪಿಗೆ ಬಂದಿದ್ವಿ. ನಿಮ್ಮ ಅಪ್ಪ ಟ್ರಿಮ್ಮರ್ ತಗೊಳ್ತಾ ನಾವೊಂದು 4-5 ತಿಂಗಳಿಂದನೇ ಫೋನ್ ತೊಗೋಬೇಕು ಅಂತ ಯೋಚನೆ ಮಾಡ್ತಿದ್ವಿ. ಅವಾಗೇನೆ ಎಲ್ಲ ಚೆಕ್ ಮಾಡಿ ಯಾವ್ದು ತೊಗೋಬೇಕು, ಯಾವ್ದು ಬೆಸ್ಟ್ ಅಂತ ಡಿಸೈಡ್ ಆಗಿದ್ವಿ. ದೀಪಾವಳಿ ಹಬ್ಬಕ್ಕೆ ಏನಾದ್ರು ಆಫರ್ ಬಿಟ್ಟಿರ್ತಾರೆ ಅಂತ ಅಂದ್ಕೊಂಡು 21ನೇ ತಾರೀಕು ನಾವು ಸರಿ ನೋಡೋಣ ಅಂತ ನಾವು ಕ್ರೋಮ ಶಾಪಿಗೆ ಬಂದಿದ್ವಿ. ಅಲ್ಲಿ ಅವತ್ತೇ 10 ಗಂಟೆವರೆಗೂ ಮಾತ್ರ ಆಫರ್ ಇತ್ತು. ಎಷ್ಟೋ ಒಂದು 5,000ವರೆಗೂ ಡಿಸ್ಕೌಂಟ್ ಇತ್ತು. ಸರಿ ಅಂತ ಹೇಳಿ ನಾವು ಅವತ್ತೇ ಫೋನ್ ತೊಗೊಂಡ್ವಿ. ನಾವು ಶಾಪ್ ಹತ್ರ ಬರೋಷ್ಟರಲ್ಲಿ 8 ಗಂಟೆ ಆಗಿತ್ತು. ಯಾಕಂದರೆ ಶಂಕರ್ ಆಫೀಸಿಂದ ಬಂದು ಮನೇಲೆಲ್ಲ ಪೂಜೆ ಎಲ್ಲ ಮಾಡಿ ಬರೋಷ್ಟರಲ್ಲಿ 8 ಗಂಟೆ ಆಗೋಯ್ತು. ನಾವು ಫಸ್ಟು ಶಂಕರ್ಗೆ ಮಾತ್ರ ಫೋನ್ ತೊಗೋಬೇಕು ಅಂತ ಡಿಸೈಡ್ ಆಗಿದ್ವಿ. ಯಾಕಂದರೆ ಶಂಕರ್ದು ಫೋನ್ ಹಾಳಾಗಿತ್ತು. ಅದಕ್ಕೆ ಅಂತ ನೋಡ್ತಾ ಇದ್ದಿದ್ದು. ಇಲ್ಲಿ ಶಾಪಿಗೆ ಬಂದಮೇಲೆ ಶಂಕರ್ ನನಗೆ ಸರ್ಪ್ರೈಸ್ ಆಗಿ ನನಗೂ ಕೂಡ ಫೋನ್ ತೊಗೊಂಡ್ರು. ನಾವು ತೊಗೊಂಡಿದ್ದು ಫೋನ್ ಬಂದು OnePlus 13R. ಅದರಲ್ಲಿ ಇದ್ದಿದ್ದು 2 ಕಲರು, ಒಂದು ಬ್ಲ್ಯಾಕು, ಇನ್ನೊಂದು ಪರ್ಲ್ ವೈಟು. 2 ಕಲರ್ ತೊಗೊಂಡ್ವಿ. ಅವರು ಬ್ಲ್ಯಾಕ್ ತೊಗೊಂಡ್ರು, ನಾನು ಪರ್ಲ್ ವೈಟ್ ತೊಗೊಂಡ್ರೆ. ಸೊ ನನಗೆ ದೀಪಾವಳಿ ಹಬ್ಬಕ್ಕೆ ಗಿಫ್ಟು, ಶಂಕರ್ಗೆ ಅವ್ರಿಗೆ ಸೆಲ್ಫ್ ಗಿಫ್ಟ್ ಆಯಿತು. ಹಬ್ಬಕ್ಕೆ ಅಂತ ಇಬ್ಬರು ಒಂದೊಂದು ಗಿಫ್ಟ್ ತೊಗೊಂಡ್ವಿ. ಅಲ್ಲಿ ಒಂದು ಬ್ಲ್ಯಾಕ್ ಕಲರ್ ಮಾತ್ರ ಸ್ಟಾಕ್ ಇತ್ತು, ವೈಟ್ ಕಲರ್ ಇರಲಿಲ್ಲ. ಹಾಗಾಗಿ ಶಂಕರ್ ಅಂದು ಇವತ್ತು ಹಬ್ಬ ದಿನ, ಇವತ್ತೇ ಬೇಕು ನಮಗೆ, ಬೇರೆ ಬ್ರ್ಯಾಂಚಿಂದ ತರಿಸ್ಕೊಡಿ, ನಾವು ಬೇಕಾದ್ರೆ ವೆಯ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಅವರು ಬೇರೆ ಬ್ರ್ಯಾಂಚಲ್ಲಿ ವಿಚಾರಿಸಿದಾಗ ಅಲ್ಲಿ ಅವೈಲಬಿಲಿಟಿ ಇದೆ ಅಂತ ಹೇಳಿ ಅಲ್ಲಿಂದ ಪೋರ್ಟರ್ ಮಾಡಿ ತರಿಸ್ಕೊಳ್ತಾ ಇದ್ರು. ಅದಕ್ಕೆ ಒಂದು ಅರ್ಧ ಮುಕ್ಕಾಲು ಗಂಟೆ ಆಗುತ್ತೆ ಅಂತ ಹೇಳಿದ್ರು. ಸರಿ, ಇನ್ನೇನು ಮಾಡೋದು ಅಂತ ಹೇಳಿ ಮಾಲ್ ಹತ್ರನೇ ಸ್ವಲ್ಪ ರೌಂಡ್ ಹಾಕ್ತಾ ಇದ್ದೆ. ನಮ್ಮ ಆರುಷಿ ಫ್ರೆಂಚ್ ಫ್ರೈಸ್ ತಿನ್ನಬೇಕು ಅಂತ ಹೇಳಿದ್ಲು. ಅದಕ್ಕೆ ಸರಿ ನಾವು ಏನಾದ್ರು ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳಿ ಟ್ಯಾಕೋ ಬೆಲ್ ಹತ್ರ ಬಂದ್ವಿ. बिल ಮಾಡಕ್ಕೆ ಎಷ್ಟು ಬೇಕಾ? ಬಿಲ್ ಮಾಡಕ್ಕೆ ಎಷ್ಟು ಬೇಕಾ? ಹಾಂ, ಅದು ಆಫೀಸರ್ ಜಾಗ. ಇನ್ನ ನೋಡಂಗೆ
ನಾಟ್ ಓಕೆ ಹೇಳು. ಓಕೆ ಹೇಳು. ಮತ್ತೆ ಇಸ್ಕೊಂಡು ಓವರಲ್ಲಿ ಇರ್ತಾಳೆ. ನೀನು ಕರೆಕ್ಟಾಗಿ ಮಾಡಿಲ್ಲ. ಕೊಟ್ಟಾಗ ತಿಂದ್ಬಿಟ್ಟು ಹೆಂಗಿದೆ ಅಂದರೆ ಓಕೆ ಹೇಳಬೇಕು. ಆಫೀಸರ್ ಕೇಕ್ ತಿಳ್ಕೊಂಬಿಟ್ಟಾರೆ. Where is my ticket? ಅಲ್ಲಿ ಬಿಲ್ ಕೊಡ್ಬೇಕು. ಅಶಿ ನಡೆಯೋ ನಾವಲ್ಲಿ ಸ್ನ್ಯಾಕ್ಸ್ ಎಲ್ಲ ಮುಗಿಸೋ ಅಷ್ಟರಲ್ಲಿ ಕ್ರೋಮಾ ಶಾಪಿಂದ ಕಾಲ್ ಬಂತು, ನಿಮ್ಮ ಫೋನ್ ರೆಡಿ ಆಗಿದೆ, ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ. ಸರಿ ಅಂತ ಹೇಳಿ 10 ಗಂಟೆ ಆಗೋಗಿತ್ತು. ನಿನ್ನ ಕ್ಲೋಸ್ ಮಾಡ್ತಾಯಿದ್ರು. ಆ ಟೈಮಿಗೆ ಬಂದು ಫೋನ್ ತೊಗೊಂಡ್ವಿ. ಅಲ್ಲೇ ಒಂದ್ಸಲ ಓಪನ್ ಮಾಡಿ ಚೆಕ್ ಮಾಡಿಕೊಂಡ್ರೆ ಒಳ್ಳೇದಂತ ಹೇಳಿ ಅಲ್ಲೇ ಓಪನ್ ಮಾಡಿ ಚೆಕ್ ಮಾಡ್ಕೊಂಡ್ವಿ. ಹಾಂ ಆಯ್ತು ತಗೊಂಡು ಇರೇ ಅವರೇ ಓಪನ್ ಮಾಡಿ. ಅವ್ರು ಓಪನ್ ಮಾಡಲಿ ಇರೇ ಮಾಡಿ ಅಂದ್ರ ಮಾಡ್ಬೋದಾ? ಮಾಡಿ. ಡಮ್ಮಿನಾ? ಥ್ಯಾಂಕ್ ಯು. ಹಾಂ ತಗೊಳ್ತೀನಿ. ಓ ಅದೇ ಕೊಡ್ತಾರಾ? ಬ್ಲ್ಯಾಕ್ ಕೊಡ್ತಾರಾ? ನಂದಕ್ಕೆ ಆ ಕಲರೇ ಕೊಟ್ಟಿರ್ತಾರಲ್ಲ. ಏಯ್ ಅವಳು ಪೆನ್ನೆಲ್ಲ ಎತ್ಕೊಂಡು ವರ್ಕ್ ಮಾಡ್ತಾವಳಲ್ಲಿ. ಇದೇನು ಮುಟ್ಬೇಡ, ಗೋವೆ. ಇದು ಬ್ಲ್ಯಾಕ್. ಹಿಂಗೆ ತೋರಿಸಿ ಅಂತ ತೋರಿಸಿ. ನೆಕ್ಸ್ಟ್ ನಂದದು. ನಾವು ಯಾವಾಗಲೂ ಒಂದೇ ಸಲ ತಗೊಳ್ತಾ ಇದ್ದೀವಲ್ಲ, ಹಿಂಗೆ ಅಲ್ಲ? ನಾವಿಬ್ರು ಒಂದೇ ಸಲ ಫೋನ್ ತಗೊಳ್ತಾ ಇದ್ದೀವಲ್ಲ. ಇದಕ್ಕೆ ಕೊಟ್ಟಿದ್ದಾರೆ, ಕೊಡಲ್ಲ ಅಂದರೆ ಅಂದರೆ ಫಾಸ್ಟ್ ಚಾರ್ಜರ್.
ಹ್ಞೂ ಮನೆಗೆ ಬಂದು ಹಾಂ ಮನೆ ಊಟ ಮಾಡೋದು. ಹ್ಞೂ ಇವಾಗ ಬೇಡ ಸುಮ್ಮನೆ ಮಾಡಿ. ಅಲ್ಲ ಅದೇನು ಚಾರ್ಜಿಂಗ್ ಹಾಕ್ಬಿಡ್ಬೇಕಾ ಸ್ವಲ್ಪ ಹೊತ್ತು ಏನು ಕೇಳಬೇಕಿತ್ತು. ಹಾಂ ನೀನು ಕಾಣಿಸ್ತಾರೆ. ಕರೆಕ್ಟಾಗಿ ಹಾಕೋದು. ಸೈಡಿಂದ ಹಿಡ್ಕೋ, ಬೀಳ್ಸ್ಬಿಟ್ಟಿಯ ಕೆಳಗಡೆ. ಚಾರ್ಜಿಂಗ್ ಆಗ್ತದೆ. ಬಾ ಜೋರ್ ಆಗ್ತಾವ್ರು. ಕೇಳಿ ಆ ಕಲರ್ ಸಿಗುತ್ತೆ. ಬಾಕ್ಸ್ ಸ್ಟ್ರೈಟಾಗಿ ಸ್ಟ್ರೈಟಾಗಿ. ಎಲ್ಲ ತಗೊಂಡು ಮನೆಗೆ ಬರೋಷ್ಟರಲ್ಲಿ 10:30 ಆಗೋಯ್ತು. ಮನೆಗೆ ಬಂದು ಫೋನ್ ಓಪನ್ ಮಾಡಿ ನೋಡೋಕ್ಕೂ ಬಿಟ್ಟಿಲ್ಲ ನಮ್ಮ ಆರುಷಿ. ಪಟಾಕಿ ಹೊಡಿಯೋಕ್ಕೆ ಹೋಗೋಣ ಅಂತ ಹೇಳಿ ಎತ್ಕೊಂಡು ನಿಂತ್ಕೊಂಡ್ಬಿಟ್ಲು. ನಾವು ಇದೊಂದು 3 ವರ್ಷದಿಂದ ಅಷ್ಟೇ ನಾವು ಪಟಾಕಿ ತೊಗೊಂಬರ್ತಾ ಇರೋದು. ಯಾಕಂದರೆ ನಮ್ಮ ಆರುಷಿ ಇಷ್ಟಪಡ್ತಾಳೆ ಪಟಾಕಿ ನೋಡಿದ್ರೆ. ಅದಕ್ಕೆ ಅಂತ ಹೇಳಿ ತೊಗೊಬಂದಿದ್ದು. ಡಮ್ ಡಮ್ ಅನ್ನೋ ಪಟಾಕಿ ಎಲ್ಲ ತೊಗೊಂಬರಲ್ಲ ನಾನು. ಬರೀ ಈ ಥರ ಸೌಂಡ್ ಇಲ್ದಿರೋಂತಹ ಫ್ಲವರ್ ಪಾಟ್ಸು, ಚಕ್ರ, ಸುಸುರ್ ಬತ್ತಿ ಈ ಥರದ್ದು ಮಾತ್ರ ತೊಗೊಂಡು ಬಂದಿದ್ದೀನಿ. ಈ ಸಲ ಆರುಷಿ ಬಟರ್ಫ್ಲೈ ಬೇಕು ಅಂತ ಅದು ಬಟರ್ಫ್ಲೈ ಪಟಾಕಿ ಬೇರೆ ತೊಗೊಂಡು ಬಂದಿದ್ದಾಳೆ. ಚಿಕ್ಕ ಮಕ್ಳು ಇರ್ಬೇಕಾದ್ರೆ ಇಂಟ್ರೆಸ್ಟ್ ಇತ್ತು ಈ ಡಮ್ ಡಮ್ ಅನ್ನೋ ಪಟಾಕಿ ಎಲ್ಲ ಹೊಡೆಯೋದಕ್ಕೆ. ಈ ನಡುವೆ ಈ ಪಟಾಕಿಗಳೆಲ್ಲ ಹೊಡೆಯೋದಕ್ಕೆ ಅಷ್ಟೇನು ಇಂಟ್ರೆಸ್ಟ್ ಇಲ್ಲ. ಆರುಷಿಗೋಸ್ಕರ ಅಷ್ಟೇ ತೊಗೊಬಂದು ಹೊಡಿತಾ ಇರೋದು.
ಪ್ರಿಪೇರ್ ಮಾಡಿದ್ಯಾ ಫೈರ್ ಮಾಡೋಕ್ಕೆ? ನೋಡು ಮಾಡಿರೋದು ಅವ್ರಿಗೆ ಗೊತ್ತು. Tomorrow. ಅಷ್ಟೇ ದೀಪಾವಳಿ ಹೇಳಮ್ಮ. ಟುಮಾರೋ ಬರೀ. ಒಂದಿಡು ಬಟರ್ಫ್ಲೈ. ಸಾಕು ಅನ್ಸಕ್ಕೇನು. ಕಮ್ ಬ್ಯಾಕ್. ಅಮ್ಮ ನಾಳೆ ಹೊಡೆಯನ್ ಬಾಮ್ಮ. ಬಾ ನಾಳೆ ಹೊಡೆಯನ್ ಎಲ್ಲೂ ಹೋಗಲ್ಲ. ನಮ್ಮ ಪಟಾಕಿ ಎಲ್ಲ ಹೊಡೆದಿದ್ದಾದ್ಮೇಲೆ ಇದು ಚೈನೀಸ್ ಲ್ಯಾಂಟರ್ನ್ ಬಿಡೋಣ ಅಂತ ಹೇಳಿ ಶಂಕರ್ ತೊಗೊಬಂದಿದ್ರು. ಇದಂದರೆ ಶಂಕರ್ಗೆ ತುಂಬ ಇಷ್ಟ. ನಾವೊಂದ್ಸಲ ಟ್ರೈ ಮಾಡೋಣ ಅಂತ ಹೇಳಿ ತೊಗೊಂಡು ಬಂದಿದ್ವಿ. ಇನ್ನು ರಾತ್ರಿನಲ್ಲಿ ಅದೊಂದು ಬಿಟ್ವಿ. ಲ್ಯಾಂಪ್ ಹೋಗ್ತಾ ಇದೆ ಅಲ್ಲಿ ನೋಡಲ್ಲಿ. ಇದು ನೆಕ್ಸ್ಟ್ ಡೇ ಬುಧವಾರ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಂಗಳವಾರನೇ ಗಾಡಿಗಳ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಹಾಗಿಲ್ಲ, ಫೋನ್ ತೊಗೊಂಬರೋಣ ಅಂತ ಅಲ್ಲಿ ಹೊರಟೋದ್ವಿ. ಅಲ್ಲೇ ಟೈಮ್ ಆಗೋಯ್ತಲ್ವಾ. ಸರಿ, ಇನ್ನು ಬುಧವಾರನೂ ಹಬ್ಬ ಇದೆ ಅಲ್ವಾ, ಬುಧವಾರ ಪೂಜೆ ಮಾಡೋಣ ಅಂತ ಹೇಳಿ ಮನೇಲಿ ಸ್ವಲ್ಪ ಲೈಟ್ ಎಲ್ಲ ಇಟ್ಟು ಈ ಥರ ಡೆಕೋರೇಷನ್ ಮಾಡಿ ಮನೆ ಪೂಜೆ ಎಲ್ಲ ಮುಗಿಸಿ ಇನ್ನು ಕೆಳಗಡೆ ಹೋಗಿ ಗಾಡಿ ಪೂಜೆ ಮಾಡಿ ಇನ್ನೊಂದು ಸ್ವಲ್ಪ ಪಟಾಕಿ ಇತ್ತು, ಅದನ್ನು ಹೊಡೆಯೋಣ ಅಂತ ಕೆಳಗಡೆ ಹೋದ್ವಿ. ಹೋದ ವರ್ಷ ನಾವು ಆಚೆಗಡೆ ಎಲ್ಲ ಲೈಟ್ ಬಿಟ್ಟಿದ್ವಿ, ಚೆನ್ನಾಗಿತ್ತು. ಈ ವರ್ಷ ಯಾಕೋ ಟೈಮೇ ಆಗಿಲ್ಲ. ಮನೆಯಲ್ಲೇ ಸ್ವಲ್ಪ ಲೈಟ್ ಹಾಕೋಣ ಅಂತ ಹೇಳಿ ಈ ರೀತಿ ಲೈಟೆಲ್ಲ ಇಟ್ಟು ಡೆಕೋರೇಷನ್ ಮಾಡಿದ್ವಿ. ಈ ಥರ ಡೆಕೋರೇಷನ್ ಮಾಡಿ ರೆಡಿ ಆಗಿದ್ದಾದ್ಮೇಲೆ ಒಂದು ಫೋಟೋ ತಗೊಂಡಿಲ್ಲ ಅಂದರೆ ಹೇಗೆ, ಫಸ್ಟು ಮನೆಯಲ್ಲೇ ಫೋಟೋಸ್ ಎಲ್ಲ ತಕ್ಕೊಂಡು ಆಮೇಲೆ ಕೆಳಗಡೆ ಹೋದ್ವಿ.
ಪೂಜೆನಲ್ಲಿ ಗಾಡಿಗಳಿಗೆ ಪೂಜೆ ಮಾಡೋದಕ್ಕೆ ಆಗಿರಲಿಲ್ಲ, ಮನೇಲೂ ಪೂಜೆ ಮಾಡಿಲ್ಲ. ಯಾಕೋ ಸ್ವಲ್ಪ ಮೈ ಹುಷಾರಿರಲಿಲ್ಲ, ಮನೇನೂ ಸ್ವಲ್ಪ ಕ್ಲೀನ್ ಮಾಡಿರಲಿಲ್ಲ. ಅದಕ್ಕೆ ಅಂತ ಆಯುಧ ಪೂಜೆ ಏನು ಮಾಡಿರಲಿಲ್ಲ. ಸರಿ ದೀಪಾವಳಿಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ದೀಪಾವಳಿ ದಿನ ನಾವು ಗಾಡಿಗಳಿಗೆ ಪೂಜೆ ಮಾಡಿದ್ವಿ. ಫಸ್ಟ್ ಪೂಜೆ ಎಲ್ಲ ಮುಗಿಸಿ ಆಮೇಲೆ ಪಟಾಕಿ ಹೊಡೆದ್ವಿ. ಪಟಾಕಿ ಯಾರಶಿ ಬಂದೆ
ನೆಕ್ಸ್ಟ್ ಮತ್ತೆ ನಾಳೆ ಎಲ್ಲಿ ಸಾಕಾಯ್ತಮ್ಮ ನಂಗೂ ನೋಡಿ ಶಕೆ ಕಿತ್ಕೊಂತು ಮತ್ತೆ ಇಷ್ಟ ಇರೋದು ತುಳಸಿ ನಮ್ಮ ಆರುಷಿಗೆ ಇನ್ನೂ ಪಟಾಕಿ ಹೊಡಿಬೇಕಂತೆ, ಸಮಾಧಾನನೇ ಆಗಿಲ್ಲ, ಅಲ್ಲೇ ಇನ್ನೂ ಎತ್ಕೊಂಡ್ಬರ್ತಾ ಇದ್ದು ಹೊಡೋಕ್ಕೆ ನಮಗೊಂದು ಹೊಡೆದು ಸಾಕಾಯಿತು. ಸರಿ ಇನ್ನು ತುಳಸಿ ಹಬ್ಬಕ್ಕೆ ಹೊಡೆಯೋಣ ಸರಿ ಅಂತ ಹೇಳಿ ಹೇಗೋ ಮಾಡಿ ಕರ್ಕೊಂಡ್ಬಂದ್ವಿ. ನಮ್ಮ ಶಂಕರು 3 ಲ್ಯಾಂಟನ್ ತೊಗೊಬಂದಿದ್ರು, 3 ದಿನನೂ ಬಿಡೋಣ ಅಂತ. ಸೋಮವಾರ ಏನು ಮಾಡಿಲ್ಲ ಅಲ್ವಾ, ಹಾಗಾಗಿ ಮಂಗಳವಾರ ಬುಧವಾರ ಬಿಟ್ವಿ. ಇನ್ನೂ ಒಂದು ತುಳಸಿ ಹಬ್ಬದ ದಿನ ಬಿಡೋಣ ಅಂತ ಅಂದ್ಕೊಂಡು ಟೆರೆಸಿಗೆ ಬಂದು ಲ್ಯಾಂಟನ್ ಬಿಟ್ವಿ. ಇನ್ನು ಊಟಕ್ಕೆ ಅಂತ ಹಬ್ಬದ ಅಡುಗೆ ಮಾಡಿದ್ವಿ, ಅದೇನು ತೋರ್ಸೋಕೆ ಹೋಗಿಲ್ಲ, ಎಲ್ಲರ ಮನೇಲಿ ಹೇಗೆ ಮಾಡ್ತಾರೋ ಅದೇ ರೀತಿ ಅಡುಗೆ ಮಾಡಿದ್ದೆ. ಈ ರೀತಿಯಾಗಿ ನಾವು ಹಬ್ಬನ ಸಿಂಪಲ್ಲಾಗಿ ಆಚರಣೆ ಮಾಡಿದ್ವಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.